ಗೋಪಲಾಭಂ ಶರ್ಕಾಭಯೇತಂ ವಿಧಿ ಸರ್ವಪೂರ್ವಗೀರ್ವಾಣಂ ಜ್ಞಾನದಮಾನತೋಸ್ಮಿ ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಸೇವ ಚ ಪೂರ್ಣಪ್ರಜ್ಞಸ್ತೃತೀಯಸ್ತು ಭಗವತ್ಕಾರ್ಯಸಾಧಕಃ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ಸ್ಮರಣಾದ್ ಭವೇತ್ ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾ ವಿಷ್ಣುಹೃದಯಾಃ ತನ್ನಮಸ್ಯೆ ಗುರುನ್ ಮಮ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ಏನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯೇಹಾನೇತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ತಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಿಸುರನರದ್ವೀಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಃ ಚಿಂತಯೇತಂ ಮಹಾಂತಂ ಯಂ ಪ್ರವ್ರಜन्तಮನುಪೇತಮಪೇತಕೃತ್ಯಂ ದ್ವೈಪಾಯನೋ ವಿರಹಕಾತರ ಆಜುಹಾವ ಪುತ್ರೇತಿ ತನ್ಮಯತಯಾ ತರವೋऽಪಿ ನೇದುಃ तं ಸರ್ವಭೂತಹೃದಯಂ ಮುನಿಮಾನತೋಸ್ಮಿ. ವಿ ನರಸಿಂಹಂ ಅವರು ಜಯಶ್ರೀ ಮುಂಬೈ ಅವರು ನೋಟ್ ಮಾಡ್ಕೊಳ್ರಿ. ಶ್ರೀಮದ್ ಭಾಗವತದ ಷಷ್ಠ ಸ್ಕಂದದ 5ನೇ ಅಧ್ಯಾಯದಲ್ಲಿ ಇವತ್ತು 44ನೇ ಶ್ಲೋಕ, 5ನೇ ಅಧ್ಯಾಯದ ಕೊನೆ ಶ್ಲೋಕ. ಶ್ರೀ ಶುಕ ಉವಾಚ ಪ್ರತಿಜಗ್ರಾಹ ತದ್ಬಾಢಂ ನಾರದಃ ಸಾಧು ಸಮ್ಮತಃ ಏತಾವಾನ್ ಸಾಧುವಾದೋ ಹಿ ತಿತಿಕ್ಷೇತೇಶ್ವರ ಸ್ವಯಂ. ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ನಾರದ ಮಹರ್ಷಿಗಳಿಗೆ ಶಾಪ ಕೊಟ್ಟ. ನಾರದ ಮಹರ್ಷಿಗಳು ಮಾಡಿದ್ದು ಒಳ್ಳೆ ಕೆಲಸ, ಆದರೂ ಕೂಡ ದಕ್ಷ ಪ್ರಜಾಪತಿ ಅವರನ್ನ ಚೆನ್ನಾಗಿ ಬೈದ. ನೀವು ಜ್ಞಾನಿಗಳಂತೆ ವೇಷ ತೊಟ್ಟು ತಪ್ಪು ಮಾಡ್ತಾ ಇದ್ದೀರಿ. ನನ್ನ ಮಕ್ಕಳು ಬಹಳ ಅಮಾಯಕರು, ಅವರಿಗೇನು ಗೊತ್ತಿಲ್ಲ, ಅವರಿನ್ನೂ ಸಂಸಾರದ ಸುಖವನ್ನ ಅನುಭವಿಸಲೇ ಇಲ್ಲ. ಅಷ್ಟರೊಳಗೆ ಅವರನ್ನ ನೀವು ಉಪದೇಶ ಮಾಡಿ ಸನ್ಯಾಸ ಮಾರ್ಗವನ್ನು ಅವರಿಗೆ ತೋರಿಸಿ ಕಳಿಸಿಬಿಟ್ರಿ. ನನಗೆ ಸಂತಾನ ಅಭಿವೃದ್ಧಿ ಆಗಬೇಕು ಅಂತ ನಾನು ಅವರಿಗೆ ತಪಸ್ಸು ಕಳಿಸಿದ್ದೆ. ಮೊದಲು ಹರಿಯಶ್ವರನ್ನ ನೀವು ಹಾಗೆ ಮಾಡಿದಿರಿ, ಆದರೂ ನಾನು ಸಹಿಸ್ಕೊಂಡೆ. ಪುನಃ ಶಬಲಾಶ್ವರನ್ನೂ ಕೂಡ ನೀವು ಈ ರೀತಿ ಬೋಧನೆ ಮಾಡಿ ಅವರನ್ನು ನನ್ನ ಮಾರ್ಗದಲ್ಲಿ ತರದೆ ಅವರನ್ನು ಕಳಿಸಿಬಿಟ್ರಿ. ಹೀಗೆ ನೀವು ಬಹಳ ಕೆಟ್ಟದ್ದನ್ನ ಮಾಡ್ತಾ ಇದ್ದೀರಿ. ಆದ್ರಿಂದ ಮೂಢ, ನಾನು ನಿನಗೆ ಶಾಪ ಕೊಡ್ತೇನೆ. ನೀನು ಒಂದೇ ಸ್ಥಳದಲ್ಲಿ ನಿಲ್ಲಬಾರದು. ಒಂದೇ ಸ್ಥಳದಲ್ಲಿ ನಿಲ್ಲದೆ ಸದಾ ತ್ರಿಲೋಕ ಸಂಚಾರ ಮಾಡ್ತಾ ಇರು ಅಂತ ಹೀಗೆ ನಾರದರಿಗೆ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ. ಈ ದಕ್ಷ ಪ್ರಜಾಪತಿ ಕೊಟ್ಟ ಶಾಪವನ್ನ ನಾರದರು ಸ್ವೀಕಾರ ಮಾಡಿದ್ರಂತೆ. ಆಗಲಿ, ಬಾಢಂ ಅಂತ ಆಗಬಹುದು. ಬಾಢಂ ಇತಿ ತತ್ ಪ್ರತಿಜಗ್ರಾಹ ನಾರದ ಅಂತಾರೆ. ಆಗಲಿ ಅಂತ ಅದನ್ನ ಸ್ವೀಕಾರ ಮಾಡಿದ್ರು ನಾರದರು. ಸಾಧು ಸಮ್ಮತಃ ಅಂತ ಒಂದು ಮಾತಿದೆ ಇಲ್ಲಿ. ಸಾಧು ಸಮ್ಮತವಾದದ್ದೇ ಇದು. ಸಜ್ಜನರಿಗೆ
ಪ್ರಿಯರಾಗಿರ್ತಕ್ಕಂಥವ್ರವರು ನಾರದರು. ಅವರಿಗೆ ದಕ್ಷ ಪ್ರಜಾಪತಿ ಕೊಟ್ಟ ಶಾಪ ಅದು ಆಗ್ಲಿ ಅಂತ ಅವ್ರಿಗೆ ಇಷ್ಟ ಆಯ್ತು, ಅದನ್ನು ಸ್ವೀಕಾರ ಮಾಡಿದ್ರು ಅವರು. ನಾರದ ಮಹರ್ಷಿಗಳು ಪ್ರತಿಯಾಗಿ ಶಾಪವನ್ನ ಕೊಡಬಹುದಾಗಿತ್ತು. ಪ್ರತಿಯಾಗಿ ಈಗ ದಕ್ಷ ಪ್ರಜಾಪತಿ ಶಾಪ ಕೊಟ್ಟಾಗ ನಾರದರು ಕೂಡ ಪ್ರತಿಯಾಗಿ ಶಾಪವನ್ನು ಕೊಡಬಹುದಾಗಿತ್ತು. ಅದು ಆ ಸಾಮರ್ಥ್ಯ ನಾರದ ಮಹರ್ಷಿಗಳಿಗಿತ್ತು, ಆ ಕೊಡುವ ಸಾಮರ್ಥ್ಯವೂ ಕೂಡ ಇತ್ತು. ಆದರೂ ಅದನ್ನು ಸಹಿಸಿಕೊಂಡ್ರು, ಅವರು ಕೊಡ್ಲಿಲ್ಲ. ಪ್ರತಿಯಾಗಿ ಶಾಪವನ್ನು ಕೊಡುವ ಸಾಮರ್ಥ್ಯ ಇದ್ರೂ ಕೊಡದೆ ಸಹಿಸಿಕೊಂಡ್ರಲ್ಲ, ಇದು ಸಾಧು ಭೂಷಣ ಅಂತ ಹೇಳ್ತಾ ಇದ್ದಾರೆ. ಏತಾವಾನ್ ಸಾಧುವಾದೋಹಿ ತಿತಿಕ್ಷಾ. ಈ ಸಹನೆ ಅಂತನ್ನೋದೇನಿದೆ ಇದು ಬಹಳ ಒಂದು ದೊಡ್ಡ ಗುಣ, ಸಾಧುಗಳ ದೊಡ್ಡ ಗುಣ ತಿತಿಕ್ಷ. ಸಾಧೂನಾಂ ಭೂಷಣಂ ಕ್ಷಮಾ ಅಂತ ಸ್ಮೃತಿ ವಚನ ಹೇಳುತ್ತದೆ. ಸಾಧುಗಳಿಗೆ ಅದು ಭೂಷಣ, ಕ್ಷಮಾ ಮಾಡೋದು. ಆದ್ರಿಂದ ನಾರದ ಮಹರ್ಷಿಗಳು ಶಾಪವನ್ನ ಪ್ರತಿಯಾಗಿ ಶಾಪವನ್ನ ಕೊಡದೆ ದಕ್ಷ ಪ್ರಜಾಪತಿ ಕೊಟ್ಟ ಶಾಪವನ್ನ ಸ್ವೀಕಾರ ಮಾಡಿದರು. ಇಲ್ಲಿ ದಕ್ಷ ಪ್ರಜಾಪತಿ ಹೇಳೋ ಮಾತೇನಿದೆ ಅದನ್ನ ನೋಡಿದ್ರೆ ಹೌದೇನೋ ಅಂತ ಅನ್ನಿಸ್ತದೆ. ಆದರೆ ಪ್ರವೃತ್ತಿ ಮಾರ್ಗದಲ್ಲಿ ಇದ್ದಂತಹ ಮಕ್ಕಳಿಗೆ ನಾರದರು ನಿವೃತ್ತಿ ಮಾರ್ಗವನ್ನ ತೋರಿಸಿಕೊಟ್ಟು ಮೋಕ್ಷ ಮಾರ್ಗದಲ್ಲಿ ಹೋಗುವಂತೆ ಮಾಡಿದರು. ಆದರೆ ದಕ್ಷ ಪ್ರಜಾಪತಿ ಹೇಳುವಾಗ ಪ್ರವೃತ್ತಿ ಮಾರ್ಗದಲ್ಲಿರುವ ನನ್ನ ಮಕ್ಕಳ ಬುದ್ಧಿಯನ್ನ ನೀನು ಕೆಡಿಸಿದಿ ಅಂತ ಹೇಳಿದರು ಅವರು. ನನ್ನ ಮಕ್ಕಳ ಬುದ್ಧಿ ಕೆಡಿಸಿಬಿಟ್ಟಿ ನೀನು ಅಂತ. ನನ್ನ ಮಕ್ಕಳ ಬುದ್ಧಿಯನ್ನ ಕೆಡಿಸುವ ಮೂಲಕ ಅಸಹನೀಯವಾದ ಅಪರಾಧವನ್ನ ನೀನು ಮಾಡಿದ್ದಿ, ಆದರೂ ನಾನು ಸಹಿಸಿಕೊಂಡೆ ಅಂತಾರೆ ದಕ್ಷ ಪ್ರಜಾಪತಿಗಳು. ಕರ್ಮಬದ್ಧಾನಾಂ ಸಾಧೂನಾಂ ಗೃಹಮೇದಿನಾಂ ಕೃತವಾನಸಿ ದುರ್ಮರ್ಷಂ ವಿಪ್ರಿಯಂ ತವಮರ್ಷಿತಂ ಅಂತ 42ನೇ ಶ್ಲೋಕದಲ್ಲಿ. ಬುದ್ಧಿ ಕೆಡಿಸಿಬಿಟ್ರು ನಾರದರು ಅಂತ ಅದು ನಿಜ ಅಲ್ಲ. ಯಾಕೆಂದ್ರೆ ಈ ಮಕ್ಕಳು ನಾರಾಯಣ ಸರೋವರದಲ್ಲಿ ಹೋಗಿ ಅವರು ಸ್ನಾನ ಮಾಡಿದಾಗಲೇನೆ ಅವರ ಆ ಮಕ್ಕಳ ಮನಸ್ಸಿನಲ್ಲಿರುವಂತಹ ಎಲ್ಲ ರಾಗ ದ್ವೇಷ ಮೊದಲಾದವುಗಳೆಲ್ಲ ಹೋಗಿಬಿಟ್ಟಿದೆ. ಅದನ್ನ ಹಿಂದೆನೆ ಹೇಳಿದ್ದಾರೆ. ಸ್ನಾನ ಮಾತ್ರದಿಂದಲೇನೆ ಅವರು ತಮ್ಮ ರಾಗಾದಿ ದೋಷಗಳನ್ನ ಕಳ್ಕೊಂಡು ಆವಾಗಲೇನೆ ಅವರಿಗೆ ಸನ್ಯಾಸ ದೀಕ್ಷೆಯನ್ನ ಸ್ವೀಕಾರ ಮಾಡುವಂತಹ ಬಯಕೆ ಬಂದು ಬಿಟ್ಟಿತ್ತು. ಇದನ್ನ ತಿಳ್ಕೊಂಡೇ ನಾರದರು ಬಂದು ಅವರ ಆ ಸ್ವಾಭಾವಿಕವಾದ ವೈರಾಗ್ಯವನ್ನೇನಿದೆ ಅದನ್ನೇ ತಮ್ಮ ಉಪದೇಶದಿಂದ ದೃಢ ಮಾಡಿದ್ರು ಅಷ್ಟೇ. ನಾರದರ ಉಪದೇಶದಿಂದಲೇನೆ ಇವರು ಬುದ್ಧಿ ಕೆಟ್ಟು ಸನ್ಯಾಸಿಗಳಾಗಿ ಹೋದರು ಅಂತ ಆ ದಕ್ಷ ಪ್ರಜಾಪತಿ ಹೇಳೋ ಮಾತೇನಿದೆ ಅದು ಪೂರ್ತಿ ಸರಿಯಲ್ಲ. ಮೊದಲೇ ಇವರಿಗೆ ಸನ್ಯಾಸ ದೀಕ್ಷೆ ಸ್ವೀಕಾರ ಮಾಡಬೇಕು ಅಂತ ಆಸೆ ಆಗಿಬಿಟ್ಟಿತ್ತು. ಅವರು ನಾರಾಯಣ ಸರೋವರದಲ್ಲಿ ಸ್ನಾನ ಮಾಡಿದಾಗ್ಲೇನೆ ಅವರ ರಾಗಾದಿ ದ್ವೇಷಗಳು ಮಲ ಎಲ್ಲ ಪರಿಹಾರ ಆಗಿಬಿಟ್ಟಿತ್ತು. ಮನಸ್ಸಿನಲ್ಲಿರುವಂತ ಮಲ ಎಲ್ಲ ಹೋಗಿಬಿಟ್ಟಿತ್ತು. ನಾರದರು ಬಂದು ಅದನ್ನ ದೃಢ ಮಾಡಿದ್ರಷ್ಟೇ. ತಮ್ಮ ಉಪದೇಶದಿಂದ ಅವರ ಆ ಒಂದು ಬಯಕೆ, ಅವರ ಸ್ವಾಭಾವಿಕವಾದಂತಹ ಒಂದು ಬಯಕೆ ಅದನ್ನೇ ನಾರದರು ದೃಢ ಮಾಡಿ ಉಪದೇಶ ಮಾಡಿ ಕಳಿಸಿದ್ದು ಅಷ್ಟೇ ಹೊರತು ನಾರದರಿಂದಲೇ ಅವರು ಹಾಳಾದರು ಅಂತ ಹೇಳೋ ಮಾತು ಸರಿಯಲ್ಲ. ಇದು ದಕ್ಷ ಪ್ರಜಾಪತಿಗೆ ಗೊತ್ತಿಲ್ಲ ಅಂತೇನಿಲ್ಲ. ಯಾಕೆಂದ್ರೆ ದಕ್ಷ ಪ್ರಜಾಪತಿ ಬಹಳ ದೊಡ್ಡ ಸ್ಥಾನದಲ್ಲಿ ಇರ್ತಕ್ಕಂತಹ ಒಬ್ಬ ತತ್ವಾಭಿಮಾನಿ ದೇವತೆ. ತತ್ವಾಭಿಮಾನಿ ದೇವತೆ ಆದಂತಹ ದಕ್ಷ ಪ್ರಜಾಪತಿಗೆ ಈ ವಿಷಯ ಗೊತ್ತಿಲ್ಲ ಅಂತೇನಿಲ್ಲ. ಆದರೂ ಕೂಡ ಶಾಪ ಕೊಟ್ಟಿದ್ಯಾಕೆ ಅಂತಂದ್ರೆ ತನ್ನ ಮಕ್ಕಳು ಸಾವಿರಾರು ಜನ ಸಂಖ್ಯೆಯಲ್ಲಿದ್ರು. ಸಾವಿರಾರು ಜನ ಮಕ್ಕಳು ಕೂಡ ತನ್ನಿಂದ ದೂರ ಆದರಲ್ಲ ಅನ್ನೋ ಒಂದು ದುಃಖ. ಆ ದುಃಖದಿಂದ ಪರವಶನಾಗಿ ತನಗೇ ಗೊತ್ತಿಲ್ಲದಂತೆ ತಾನು ಶಾಪ ಕೊಟ್ಟಿದ್ದು. ಈ ಒಂದು ಅಸಹಾಯಕತೆ ಏನಿದೆ ಇದನ್ನ ತಿಳ್ಕೊಂಡೆ ನಾರದರು ಕೋಪಗೊಳ್ಳದೆ
ಈ ಶಾಪ ಅನ್ನೋದು ಭಗವಂತನ ಇಚ್ಛೆ, ಇದು ಒಂದು ವರ ಅಂತಾನೆ ಸ್ವೀಕಾರ ಮಾಡಿದರು. ಯಾಕೆಂದ್ರೆ ದಕ್ಷ ಪ್ರಜಾಪತಿ ಬಹಳ ಉತ್ತಮ, ಸ್ವೋತ್ತಮನಾದಂತಹ ದಕ್ಷ ಪ್ರಜಾಪತಿಗೆ ನಾರದ ಮಹರ್ಷಿಗಳು ಪುತ್ರ ಶೋಕವನ್ನು ಉಂಟು ಮಾಡಿದ್ದೇನಿದೆ, ಇದು ಒಂದು ರೀತಿಯಾಗಿರ್ತಕ್ಕಂತಹ ಮಹಾತ್ಮರ ಕೋಪಕ್ಕೆ ಒಳಗಾಗುವಿಕೆ. ದಕ್ಷ ಪ್ರಜಾಪತಿ ನಾರದರಿಗಿಂತ ದೊಡ್ಡವನು. ನಾರದ ಮಹರ್ಷಿಗಳು 14ನೇ ಕಕ್ಷೆಯಲ್ಲಿ ಬರ್ತಾರೆ, ಆದರೆ ದಕ್ಷ ಪ್ರಜಾಪತಿ 10ನೇ ಕಕ್ಷೆಯಲ್ಲೇ ಇರ್ತಕ್ಕಂಥವನು. ದಕ್ಷ ಪ್ರಜಾಪತಿಯ ನಂತರದಲ್ಲಿ ಪ್ರವಾಹವಾಯು, ಸೂರ್ಯಚಂದ್ರರು ಮೊದಲಾದವರು, ನಾರದರು, ವರುಣ ಆದಮೇಲೆ ನಾರದ. ಹಾಗಾಗಿ ಸ್ವೋತ್ತಮರಾಗಿ ಮಾಡಿದ ಒಂದು ಅಪರಾಧ ಏನಿದೆ, ಅಪರಾಧ ಅಂತ ಅನ್ನೋದಕ್ಕಿಂತ ಸ್ವೋತ್ತಮರ ಮನಸ್ಸನ್ನು ನೋಯಿಸಿದ್ದು ಅಷ್ಟೇ. ಅವರ ಮಕ್ಕಳನ್ನ ಇಲ್ಲದಂತೆ ಮಾಡೋದು, ಅವರಿಗೆ ಸಿಗದಂತೆ ಮಾಡೋದು. ಇಲ್ಲದಂತೆ ಮಾಡೋದು ಅಂದ್ರೆ ಹಾಗೆ ಪುತ್ರ ಶೋಕ. ಆ ಪುತ್ರ ಶೋಕವನ್ನು ಉಂಟು ಮಾಡಿದ್ದಕ್ಕೆ ಅವರು ಶಾಪ ಕೊಟ್ಟಿದ್ದಾರೆ. ಆಗ್ಲಿ, ಇದು ಭಗವಂತನ ಇಚ್ಛೆ ಅಂತ ತಿಳ್ಕೊಂಡು, ಅದನ್ನು ಒಂದು ವರ ಅಂತಾನೆ ತಿಳ್ಕೊಂಡು ಅವರು ಅದನ್ನು ಸ್ವೀಕಾರ ಮಾಡಿದರು ಅಂತ ಹಾಗಿಟ್ಟುಕೊಳ್ಬೇಕು. ಇದು ಮಹಾತ್ಮರ ಲಕ್ಷಣ. ಸಾಧೂನಾಂ ಭೂಷಣಂ ಕ್ಷಮಾ ಅಂತ ಹೀಗೆ ಅದನ್ನ ಸ್ವೀಕಾರ ಮಾಡಿದರು. ಪ್ರತಿಜಗ್ರಾಹ ತದ್ಬಾಢಂ ನಾರದ ಸಾಧು ಸಮ್ಮತಃ ಏತಾವಾನ್ ಸಾಧುವಾದೋ ಹಿ ತಿತಿಕ್ಷೇತೇಶ್ವರ ಪ್ರಭು. ಇತಿ ಶ್ರೀಮದ್ಭಾಗವತೆ ಮಹಾಪುರಾಣೆ ಪಾರಮಹಂಸ್ಯಾಂ ಸಂಹಿತಾಯಾಂ ಅಷ್ಟಾದಶಸಹಸ್ರ್ಯಾಂ ವೈಯಾಸಿಕ್ಯಾಂ ಷಷ್ಠಸ್ಕಂದೇ ಪಂಚಮೋಧ್ಯಾಯಃ. ಶ್ರೀಕೃಷ್ಣಾರ್ಪಣಮಸ್ತು. ಇಲ್ಲಿಗೆ ಷಷ್ಠ ಸ್ಕಂದದ 5ನೇ ಅಧ್ಯಾಯ ಮುಗೀತು. ಮುಂದೆ 6ನೇ ಸ್ಕಂದದ 6ನೇ ಅಧ್ಯಾಯ. ಶ್ರೀ ಶುಕ ಉವಾಚ ತತಃ ಪ್ರಾಚೇತಸೋ ಸಿಕ್ನ್ಯಾಮನುನೀತ ಸ್ವಯಂಭುವಾ ಸಷಷ್ಟಿಂ ಜನಯಾಮಾಸ ದುಹಿತೃ ಪಿತೃವತ್ಸಲಾಹ. ಶುಕಾಚಾರ್ಯರು ಪರೀಕ್ಷಿತ್ ರಾಜನನ್ನ ಕುರಿತು ತಮ್ಮ ಪ್ರವಚನವನ್ನು ಮುಂದುವರಿಸ್ತಾ ಇದ್ದಾರೆ. ದಕ್ಷ ಪ್ರಜಾಪತಿ ಈ ರೀತಿ ಮಕ್ಕಳ ಅಗಲುವಿಕೆಯಿಂದ ದುಃಖಿತನಾಗಿದ್ದ. ಬ್ರಹ್ಮದೇವರು ಬಂದು ಸಮಾಧಾನ ಮಾಡಿದರು. ಪುನಃ ಅವನು ಏನು ಮಾಡಿದ, ಅದೇ ಅಸಿಕ್ನಿಯಲ್ಲಿ ಮೊದಲನೇ ಬಾರಿ ಹರಿಯಶ್ವರನ್ನ 10,000 ಮಂದಿ ಹರಿಯಶ್ವರನ್ನ ಸೃಷ್ಟಿ ಮಾಡಿದ್ದ. ಅವರನ್ನು ನಾರದರು ಉಪದೇಶ ಮಾಡಿ ಸನ್ಯಾಸ ಮಾರ್ಗಕ್ಕೆ ಕಳಿಸಿದರು. ಆವಾಗ ದುಃಖಿತನಾಗಿದ್ದಾಗ ಬ್ರಹ್ಮದೇವರು ಬಂದು ಸಮಾಧಾನ ಮಾಡಿದರು. ಮಾಡಿದ ಮೇಲೆ ಆ ಅಸಿಕ್ನಿಯಲ್ಲಿ ಮತ್ತೆ 1,000 ಜನ ಹರಿಯಶ್ವರನ್ನ ಸೃಷ್ಟಿ ಮಾಡಿದರು, ಶಬಲಾಶ್ವರನ್ನ. ಆ ಶಬಲಾಶ್ವರನ್ನು ಕೂಡ ನಾರದರು ಉಪದೇಶದಿಂದ ಸನ್ಯಾಸ ಮಾರ್ಗಕ್ಕೆ ಕಳಿಸಿದ ಮೇಲೆ ಪುನಃ ಬ್ರಹ್ಮದೇವರು ಬಂದು ಸಮಾಧಾನ ಮಾಡಿದರು. ಪುತ್ರ ಶೋಕದಲ್ಲಿರುವಾಗ ದಕ್ಷನನ್ನ ಬ್ರಹ್ಮದೇವರು ಸಮಾಧಾನ ಮಾಡಿದರು. ಸಮಾಧಾನ ಮಾಡಿದ ಮೇಲೆ ಪುನಃ ಅದೇ ಅಸಿಕ್ನಿಯ ಗರ್ಭದಲ್ಲಿ 60 ಮಂದಿ ಹೆಣ್ಣು ಮಕ್ಕಳನ್ನ ಪಡೆದ. ಈಗ ಇದುವರೆಗೆ ಮೊದಲು 10,000 ಮಂದಿ ಹರಿಯಶ್ವರು, ಆಮೇಲೆ 1,000 ಜನ ಶಬಲಾಶ್ವರು. ಇವ್ರನ್ನೆಲ್ಲರನ್ನೂ ಕೂಡ ನಾರದರು ಮೋಕ್ಷ ಮಾರ್ಗಕ್ಕೆ ಕಳಿಸಿಬಿಟ್ರು. ನಾರದರು ಈ ದಕ್ಷ ಪ್ರಜಾಪತಿಗೂ ಕೂಡ ಉಪದೇಶ ಮಾಡಿ ಇವರನ್ನು ಮೋಕ್ಷ ಮಾರ್ಗಕ್ಕೆ ಕಳಿಸೋಣ ಅಂತಾನೆ ಬಂದವರು. ಆದರೆ ಅದು ಗೊತ್ತಾಗದೆ ದಕ್ಷ ಪ್ರಜಾಪತಿ ಸಿಟ್ಟಿನಿಂದ ಶಾಪ ಕೊಟ್ಟು ಬಿಟ್ಟ. ಈಗ ಪುನಃ ವಿಚಾರ ಮಾಡಿದ್ರಂತೆ ದಕ್ಷ ಪ್ರಜಾಪತಿಗಳು,
ನಾನು ಮತ್ತೆ ಈಗೇನಾದರೂ ಮಕ್ಕಳನ್ನ ಹುಟ್ಟಿಸಿದ್ರೆ ಅವರನ್ನು ಇದೇ ರೀತಿ ನಾರದರು ಉಪದೇಶ ಮಾಡಿ ಮೋಕ್ಷ ಮಾರ್ಗಕ್ಕೆ ಒಯ್ತಾರೆ, ಇದು ನಿಶ್ಚಿತ. ಅದಕ್ಕೆ ಏನ್ ಮಾಡೋಣ ಅಂತಂದ್ರೆ ಹೆಣ್ಣು ಮಕ್ಕಳನ್ನ ಪಡೆಯೋಣ ಅಂತ ವಿಚಾರ ಮಾಡಿದ್ದಂತೆ. ಗಂಡು ಮಕ್ಕಳನ್ನ ಹುಟ್ಟಿಸದೆ ಹೆಣ್ಣು ಮಕ್ಕಳನ್ನ ಹುಟ್ಟಿಸಿದ. 60 ಮಂದಿ ಹೆಣ್ಣು ಮಕ್ಕಳು ಆ ಸಿಕ್ನಿಯಲ್ಲಿ ಹುಟ್ಟಿದ್ರು. ಇವಾಗ ಆ 60 ಮಂದಿಗೂ ಕೂಡ ತಂದೆ ಅಂದ್ರೆ ಬಹಳ ಪ್ರೀತಿ. ತಂದೆಯ ಮೇಲೆ, ದಕ್ಷ ಪ್ರಜಾಪತಿಯ ಮೇಲೆ ಬಹಳ ಪ್ರೀತಿ ಇತ್ತಂತೆ ಆ 60 ಜನ ಹೆಣ್ಣು ಮಕ್ಕಳಿಗೆ. ಅಂಥವರು 60 ಜನ ಹೆಣ್ಣು ಮಕ್ಕಳನ್ನ ಪಡೆದಿದ್ದಾನೆ ದಕ್ಷ ಪ್ರಜಾಪತಿ. ತತ ಪ್ರಾಚೇತಸೋ ಸಿಕ್ನ್ಯಾ ಮನುನೀತ ಸ್ವಯಂಭುವ ಷಷ್ಟಿಂ ಜನಯಾಮಾಸ ದುಹಿತೃ ಪಿತೃವತ್ಸಲಾಹ ದದೌ ಸದಶ ಧರ್ಮಾಯ ಕಾಶ್ಯಪಾಯ ತ್ರಯೋದಶ ಕಾಲಸ್ಯ ನಯನೆ ಯುಕ್ತಾಃ ಸಪ್ತವಿಂಶತಿಮಿಂದವೇ ಭೂತಾಂಗಿರಕೃಶಾಶ್ವೇಭ್ಯೋ ದ್ವೇ ದ್ವೇ ತಾರ್ಕ್ಷ್ಯಸ್ಯ ಚಾಪರಾಃ. 60 ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡ್ತಾ ಇದ್ದಾನೆ ದಕ್ಷ ಪ್ರಜಾಪತಿ. ಅದರಲ್ಲಿ ಮೊದಲು 10 ಜನ ಮಕ್ಕಳನ್ನ ಧರ್ಮನಿಗೆ ಮದುವೆ ಮಾಡಿಕೊಟ್ಟಿದ್ದಾರೆ. ದಶೌ ಧರ್ಮಾಯ ದದೌ, ಯಮಧರ್ಮ ಅವನಿಗೆ 10 ಮಂದಿ ಮಕ್ಕಳನ್ನ ಮದುವೆ ಮಾಡಿಕೊಟ್ಟ. ಆಮೇಲೆ ಕಶ್ಯಪ ಋಷಿಗಳಿಗೆ 13 ಜನ ಮಕ್ಕಳನ್ನ ಮದುವೆ ಮಾಡಿಕೊಟ್ಟಿದ್ದಾನೆ. ಕಶ್ಯಪರಿಗೆ ತ್ರಯೋದಶ, ಕಶ್ಯಪರಿಗೆ 13 ಜನ ಹೆಂಡತಿಯರು. ಆ 13 ಜನರನ್ನ ಕಶ್ಯಪರು ಮದುವೆ ಮಾಡಿಕೊಂಡಿದ್ದಾರೆ. ಆಮೇಲೆ ಚಂದ್ರ ಇದ್ದಾನಲ್ಲ, ಕಾಲವನ್ನ ನಿಯಮನ ಮಾಡ್ತಕ್ಕಂಥವನು ಅಂತ ಹೇಳಿದ್ದಾರೆ. ಕಾಲಸ್ಯ ನಯನೇ ಯುಕ್ತಾಹ, ಕಾಲವನ್ನ ತಿಳಿಸ್ಲಿಕ್ಕೆ ಅಂತ ನಿಯುಕ್ತರಾದಂಥವರು 27 ಜನ ತಾರೆಯರು ಅಂತಿದ್ದಾರೆ. ಆ 27 ಜನ ತಾರೆಯರನ್ನ ಚಂದ್ರನಿಗೆ ಮದುವೆ ಮಾಡಿಕೊಟ್ಟ. ಆಮೇಲೆ ಇಬ್ಬರನ್ನ ಭೂತನಿಗೆ, ಇಬ್ಬರನ್ನ ಅಂಗಿರಸನಿಗೆ, ಮತ್ತೆ ಇಬ್ಬರನ್ನ ಕೃಶಾಶ್ವನಿಗೆ. ಇಷ್ಟಾದ್ಮೇಲೆ ಇನ್ನು 4 ಜನ ಉಳಿತಾರೆ. ಆ ಉಳಿದ 4 ಜನರನ್ನ ಪುನಃ ಕಶ್ಯಪರಿಗೆನೆ ಮದುವೆ ಮಾಡಿಕೊಟ್ಟ. ಹಾಗಾಗಿ ಕಶ್ಯಪರಿಗೆ 13 ಮೊದಲು, ಆಮೇಲೆ ಮತ್ತೆ 4, 17 ಜನ. ಇವನಿಗೆ ಯಮಧರ್ಮನಿಗೆ 10 ಮಂದಿ, ಚಂದ್ರನಿಗೆ 27 ಜನ, ಅಶ್ವಿನಿ ಭರಣಿ ಕೃತ್ತಿಕಾ ಮೊದಲಾದ 27 ತಾರೆಯರು. ಭೂತನಿಗೆ 2, ಅಂಗಿರಸನಿಗೆ 2, ಕೃಶಾಶ್ವನಿಗೆ 2. ಅಲ್ಲಿಗೆ 60 ಜನ ಮಕ್ಕಳಾಯ್ತು. ಹೀಗೆ ಒಟ್ಟು 60 ಜನ ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಕೊಟ್ಟ. ಕಶ್ಯಪರಿಗೆ ಮೊದಲು 13 ಜನರನ್ನ ಮದುವೆ ಮಾಡಿಕೊಟ್ಟಿದ್ದ. ಆಮೇಲೆ 4 ಜನರನ್ನ ಮದುವೆ ಮಾಡಿಕೊಟ್ಟ. ಒಟ್ಟು 17 ಜನ. ಮೊದಲೇ 17 ಅಂತ ಹೇಳ್ಬೋದಾಗಿತ್ತು, ಹಾಗೆ ಹೇಳಲಿಲ್ಲ. ಯಾಕೆಂದ್ರೆ ಮದುವೆ ಮಾಡುವ ಕ್ರಮ ಹಾಗೆ. ಮೊದಲೇ ಒಂದೇ ಸಲಿಗೆ 17 ಜನರನ್ನ ಮದುವೆ ಮಾಡಲಿಲ್ಲ. ಮೊದಲು 13 ಜನರನ್ನ ಮಾತ್ರ ಮದುವೆ ಮಾಡಿದ್ದ. ಆಮೇಲೆ ಇನ್ನೊಂದು ಸಲ 4 ಜನರನ್ನ ಮಾಡಿದ್ದ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಹೇಳಿದ್ದಾರೆ. ಕರೆಕ್ಟ್ ಆಯ್ತಾ? 60 ಜನ. ಕರೆಕ್ಟಾಗಿ ಬಂತು ಆಚಾರ್ಯ, 60 ಬಂತು. ಸರಿ. ಇದು ಆಚಾರ್ಯ, ಇಲ್ಲಿ ಇದು ಯಾಕೆ ತಾರ್ಕ್ಷಾಯ ದದಾತಿ ಏನು ಹೇಳ್ತಾರೆ? ತಾರ್ಕ್ಷ ಅಂದ್ರೆ ಗರುಡ ಅಲ್ಲವಾ?
ತಾರ್ಕ್ಷ ಅಂತಂದ್ರೆ ಇಲ್ಲಿ ಕಶ್ಯಪರು ಅಂತ ಅರ್ಥ. ಓಕೆ, ಜನರಲಿ ತಾರ್ಕ್ಷ ಅಂದ್ರೆ ಗರುಡನ್ ಕೇಳಿದೆ ನಾನು, ಫಸ್ಟ್ ಟೈಮ್ ಕೇಳ್ತೇನೆ ತಾರ್ಕ್ಷ ಅಂದ್ರೆ ಕಶ್ಯಪ. ಅದು ತಾರ್ಕ್ಷ ದಾಯಿ. ಇಲ್ಲ ಇಲ್ಲ ಇಲ್ಲ, ತಾರ್ಕ್ಷ ಮುದ್ಯಾಂ ಪ್ರದಶ್ಯಾಮಿ ಹೇಳುವಾಗ ತಾರ್ಕ್ಷ ಅಂದ್ರೆ ಅದು ಒಂದು ಗರುಡ ಅಂದ್ರೆ ತಾರ್ಕ್ಷ ಅಲ್ಲ. ತಾ ಇಲ್ಲಿ ದಾ ಇಲ್ಲ, ತಾ ಇದು ತಾರ್ಕ್ಷ ಕಶ್ಯಪ ನಂದನ. ಗರುಡ ತಾರ್ಕ್ಷ ಕಶ್ಯಪ ನಂದನ. ಅದು ಒಂದು ಹೆಸರಿದೆ, ಕಶ್ಯಪರಿಗೂ ತಾರ್ಕ್ಷ ಅಂತ ಹೆಸರಿದೆ. ಅದೇ ಅದು ಇದು ಸತ್ಯಧರ್ಮ ತೀರ್ಥದಲ್ಲಿ ಹೇಳ್ತಾರೆ, ಗರುಡಮಾನ್ ಗರುಡ ತಾರ್ಕ್ಷ ಇದು ಅಮರೋಕ್ತಿಯನ್ನು ಹೇಳ್ತಿದ್ದಾರೆ. ಗರುತ್ಮಾನ್ ಗರುಡಸ್ತಾರ್ಕ್ಷ ಅಂತ ಅಮರ ಇದೆ. ಅಮರ ಕೋಶದಲ್ಲಿ ತಾರ್ಕ್ಷ ಅನ್ನೋ ಹೆಸರನ್ನ ಗರುಡನಿಗೂ ಹೇಳ್ತಾರೆ. ತಾರ್ಕ್ಷ ಪುತ್ರ ಸುಧಾಮಿವ ಅಂತ ಒಂದು ಕಡೆಯಲ್ಲಿ ಹೇಳ್ತಾರೆ. ತಾರ್ಕ್ಷ ಪುತ್ರ ಇವೋರಗಾನ್ ಅಂತ ಸಪ್ತಮ ಸ್ಕಂದ ಭಾಗವತಲ್ಲಿದೆ. ಅಷ್ಟಮ ಸ್ಕಂದ ಭಾಗವತದಲ್ಲಿ ತಾರ್ಕ್ಷ ಸುತೋ ಜ್ಞಾತ್ವ ಅಂತಿದೆ. ಹೀಗೆ ತಾರ್ಕ್ಷ ಅಂತನ್ನೋ ಶಬ್ದವನ್ನ ಗರುಡನಲ್ಲೂ ಬಳಸ್ತಾರೆ, ಕಶ್ಯಪರಲ್ಲೂ ಬಳಸ್ತಾರೆ. ಹಾಗಾಗಿ ಪ್ರಕೃತದಲ್ಲಿ ತಾರ್ಕ್ಷಾಯ ಅಂತಂದ್ರೆ ಕಶ್ಯಪರಿಗೆ ಅಂತ ಇಟ್ಟುಕೊಳ್ಬೇಕು ಅಂತ. ಓಕೆ 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 ಓಕೆ. ಗರುಡ ತಾರ್ಕ್ಷ ಅಂತ ಇಟ್ಟಬೇಕಾ? ಗರುಡನನ್ನು ತಾರ್ಕ್ಷ ಅನ್ನೋ ಶಬ್ದದಿಂದ ಕರೆಯೋದು, ಕರಿತೇವೆ. ಹೇಗೆ ತಿಳಿಯೋದು? ಇಲ್ಲಿ ಗರುಡ ಅಲ್ಲ ಕಶ್ಯಪ ಅಂತ ಇಟ್ಟುಕೊಳ್ಬೇಕು. ಸದಶ ಧರ್ಮಾಯ ಕಾಶ್ಯಪಾಯ ತ್ರಯೋದಶ ಕಾಲಸ್ಯ ನಯನೆ ಯುಕ್ತಾಃ ಸಪ್ತವಿಂಶತಿಮಿಂದವೇ ಭೂತಾಂಗಿರಕೃಶಾಶ್ವೇಭ್ಯೋ ದ್ವೇ ದ್ವೇ ತಾರ್ಕ್ಷಸ್ಯ ಚಾಪರಾಃ. ಒಂದು ಸಣ್ಣ ಪ್ರಶ್ನೆ ಆಗ್ತಾರೆ. ತಾರ್ಕ್ಷ ಗರುಡ, ತಾರ್ಕ್ಷ ಕಶ್ಯಪ, ತಾರ್ಕ್ಷ ಪುತ್ರ ಸುಧಾಮಾನ್ ಹೇಳಿದ್ರೆ ಆದಿ ಏನ್ ತಾರ್ಕ್ಷ? ಅದು ಅವನೇ ತಾರ್ಕ್ಷ ಪುತ್ರ ಸುಧಾಮ್ ಅಂತ ಅಲ್ಲಿ ಬೇರೆ ಕಡೆಗೆ ಹೇಳಿದ್ದಾರೆ. ಗರುಡನನ್ನ ತಿಳಿಸುವಂತಹ ಸಂದರ್ಭದಲ್ಲಿ ತಾರ್ಕ್ಷಪುತ್ರ ಸುಧಾಮ್ ಅಂದ್ರೆ ಅಮೃತವನ್ನು ತಗೊಂಡು ಬಂದ ಅಂತ ಬರುತ್ತೆ. ಅಲ್ಲಿ ಮುಂದೆ ಕತೆ ಬರುವಾಗ ಹಾಗಿದೆ. ಸುಧಾಮ ಅಲ್ಲ, ಸುಧಾಮ್. ನಾಮಧ್ಯೇಯಾನ್ಯಮೂಷಾಂ ತ್ವಂ ಸಾಪತ್ಯಾನಾಂ ಚ ಮೇ ಶೃಣು ಯಾಸಾಂ ಪ್ರಸೂತಿ ಪ್ರಭವೈಃ ಲೋಕಾ ಆಪೂರಿತಾಸ್ತ್ರಯಃ. ಈ ರೀತಿ 60 ಜನ ಏನು ಹೆಣ್ಣು ಮಕ್ಕಳಿದ್ರಲ್ಲ, ಈ ಹೆಣ್ಣು ಮಕ್ಕಳ ಹೆಸರು ಏನು ಅನ್ನೋದನ್ನ ಹೇಳ್ತೇನೆ. ಆಮೇಲೆ ಆ 60 ಜನ ಹೆಣ್ಣು ಮಕ್ಕಳ ಸಂತತಿ ಯಾರ್ಯಾರಲ್ಲಿ ಯಾರ್ಯಾರು ಹುಟ್ಟಿದ್ರು ಅಂತನ್ನೋ ಸಂತತಿ, ಅವರ ವಂಶ ಪರಂಪರೆ, ಇದೆಲ್ಲ ಇಡೀ ಲೋಕವೇ ತುಂಬಿಬಿಡುತ್ತಂತೆ. 3 ಲೋಕಗಳಲ್ಲಿ ಇರೋರೆಲ್ಲರೂ ಕೂಡ ಇವರ ಸಂತತಿಯೇ. ಈ 60 ಜನ ಏನು ಹೆಣ್ಣುಮಕ್ಕಳಿದ್ದಾರೆ ಇವರ ಸಂತತಿಯೇ ಇಡೀ 3 ಲೋಕವನ್ನೇ ತುಂಬಿದೆ. ಎಲ್ಲರೂ ಕೂಡ ಇವರ ಮಕ್ಕಳೇ. ದಕ್ಷ ಪ್ರಜಾಪತಿಯ ಹೆಣ್ಣು ಮಕ್ಕಳಿಂದ ಜಗತ್ತಿನಲ್ಲಿ ಎಲ್ಲ ಪ್ರಜೆಗಳ ಅಭಿವೃದ್ಧಿ ಆಯ್ತು. 3 ಲೋಕದಲ್ಲಿ ತುಂಬಿರ್ತಕ್ಕಂತಹ ಎಲ್ಲ ವಂಶ ಪರಂಪರೆಗಳೆಲ್ಲವೂ ಕೂಡ ಇವ್ರದೇ ಅಂತ ಇದ್ದಾರೆ. ಪ್ರಸೂತಿ ಪ್ರಭವೈಹಿ ಲೋಕಾಹ ಆಪೂರಿತಾಹ ತ್ರಯಃ ಅಂತ 3 ಲೋಕಗಳು ಕೂಡ ತುಂಬಿಬಿಡ್ತು. ಹೀಗೆ ಈ 60 ಜನ ಹೆಣ್ಣು ಮಕ್ಕಳೇ ದಕ್ಷ ಪ್ರಜಾಪತಿಯಿಂದ ಸೃಷ್ಟರಾಗಿ 3 ಲೋಕದಲ್ಲೇ ಪ್ರಜಾಭಿವೃದ್ಧಿಯನ್ನು ಉಂಟು ಮಾಡಿದರು. ಅವರ ಯಾರ್ಯಾರವರು, ಅವರ ಹೆಸರನ್ನೆಲ್ಲ ಹೇಳ್ತೇನೆ ಕೇಳು ಅಂತ ಇದ್ದಾರೆ ಶುಕಾಚಾರ್ಯರು. ನಾಮಧೇಯಾನ್ಯಮೂಷಾಂ ತ್ವಂ ಸಾಪತ್ಯಾನಾಂ ಚ ಮೇ ಶೃಣು
ಯಾಸಾಂ ಪ್ರಸೂತಿ ಪ್ರಭವೈಃ ಲೋಕಾ ಆಪೂರಿತಾಸ್ತ್ರಯಃ. ಒಂದು ಚಾರ್ಟ್ ಮಾಡ್ಲಿಕ್ಕಾದ್ರೆ ದಕ್ಷ ಪ್ರಜಾಪತಿ 60 ಜನ ಹೆಣ್ಣು ಮಕ್ಕಳು ಯಾರ್ಯಾರಿಗೆ ಮದುವೆ ಮಾಡಿಕೊಟ್ಟ, ಅವರಿಂದ ಮುಂದೆ ಯಾರ್ಯಾರು ಹುಟ್ಟಿದ್ರು ಅಂತ ತಲೆಯಲ್ಲಿ ಇಟ್ಕೊಳ್ಳಿ. ಭಾನುರ್ಲಂಬಾಕ ಕುಬ್ಜಾಮಿ ವಿಶ್ವಾಸಾಧ್ಯ ಮರುತ್ವತಿ ವಸುರ್ಮುಹೂರ್ತ ಸಂಕಲ್ಪ ಧರ್ಮಪತ್ನ್ಯಸ್ಸುತಾಂ ಶೃಣು. ಒಬ್ಬೊಬ್ಬರದ ಹೆಸರು ಹೇಳ್ತಾ ಹೋಗ್ತಾರೆ. 60 ಜನ ಹೆಣ್ಣು ಮಕ್ಕಳ ಹೆಸರು: ಭಾನು, ಲಂಬ, ಕಕುಪ್, ಜಾಮಿ, ವಿಶ್ವ, ಸಾಧ್ಯ, ಮರುತ್ವತಿ, ವಸು, ಮುಹೂರ್ತ, ಸಂಕಲ್ಪ ಅಂತ ಒಟ್ಟು 10 ಜನ. ಈ 10 ಜನ ಧರ್ಮನ ಹೆಂಡತಿಯರು. ಮೊದಲು ಹೇಳಿದ್ರಲ್ಲ, ಯಮಧರ್ಮನಿಗೆ 10 ಜನ ಹೆಂಡತಿಯರು ಕೊಟ್ಟ ಅಂತ. ಆ 10 ಜನ ಇವರು ಯಮಧರ್ಮನ ಹೆಂಡತಿಯರು. ಇವರು 10 ಜನ: ಭಾನುರ್ಲಂಬಾಕ ಕುಬ್ಜಾಮಿರ್ ವಿಶ್ವಾಸಾಧ್ಯ ಮರುತ್ವತಿ ವಸುರ್ ಮುಹೂರ್ತ ಸಂಕಲ್ಪ ಧರ್ಮಪತ್ನ್ಯಸ್ಸುತಾಂ ಶೃಣು. ಭಾನೋಸ್ತು ವೇದ ಋಷಭಃ ಇಂದ್ರಸೇನಸ್ತತೋ ನೃಪ ವಿದ್ಯೋತ ಆಸೀಲ್ಲಂಬಾಯಾಃ ತತಶ್ಚ ಸ್ತನಯಿತ್ನವಃ. ಮೊದಲು ಭಾನು ಅಂತಿದ್ದಾಳಲ್ಲ, ಧರ್ಮನ ಹೆಂಡತಿ ಭಾನು. ಆ ಭಾನುವಿನ ಮಗ ವೇದರ್ಷಭ ಅಂತ. ಆ ವೇದರ್ಷಭನ ಮಗ ಇಂದ್ರಸೇನ. ಇನ್ನೊಬ್ಬಳು ಎರಡನೇವಳು ಲಂಬ. ಆ ಲಂಬೆಯ ಮಗ ವಿದ್ಯೋತ ಅಂತ. ಆ ವಿದ್ಯೋತನ ಮಕ್ಕಳು ಮೇಘಾಭಿಮಾನಿಗಳು, ಮೋಡಗಳಿಗೆಲ್ಲ ಅಭಿಮಾನಿಗಳಿದ್ದಾರಲ್ಲ ಅವರು ಈ ವಿದ್ಯೋತನ ಮಕ್ಕಳು. ಲಂಬ ಅಂತನ್ನೋಳು ಯಮಧರ್ಮನ ಹೆಂಡತಿ, ಅವಳ ಮಗ ವಿದ್ಯೋತ ಅಂತ. ಮಿಂಚು. ಆ ವಿದ್ಯೋತನ ಮಕ್ಕಳೇ ಮೇಘಾಭಿಮಾನಿಗಳು, ಮೋಡಗಳಿಗೆ ಅಭಿಮಾನಿಗಳು. ಭಾನೋಸ್ತು ವೇದ ಋಷಭಃ ಇಂದ್ರಸೇನಸ್ತತೋ ನೃಪ ವಿದ್ಯೋತ ಆಸೀಲ್ಲಂಬಾಯಾಃ ತತಶ್ಚ ಸ್ತನಯಿತ್ನವಃ ಕಕುಭಃ ಸಂಕಟಶ್ಚಾಸೀತ್ ಕೀಕಟಸ್ತನಯೋ ಯತಃ ಭುವೋ ದುರ್ಗಾಣಿ ಜಾಮೇಯಾಃ ಸ್ವರ್ಗೋ ನಂದಿಸ್ತತೋ ಭವತ್. ಮೂರನೇವಳು ಕಕುಬ್. ಆ ಕಕುಬೆಯ ಮಗ ಸಂಕಟ ಅಂತ. ಸಂಕಟನ ಮಗ ಕೀಕಟ. ಹೀಗೆ ಕಕುಬ್ ಅನ್ನೋಳ ಸಂತಾನ ಇದು. ಆಮೇಲೆ 4ನೇವಳು ಜಾಮಿ. ಜಾಮಿಯ ಮಕ್ಕಳು ಯಾರು ಅಂದ್ರೆ, ಈ ಭೂಮಿಯಲ್ಲಿ ಅಗಮ್ಯ ಸ್ಥಾನಗಳು ಅಂತೇನಿದ್ದಾವಲ್ಲ, ಅಗಮ್ಯ ಸ್ಥಾನಗಳು ಭೂಮಿಯಲ್ಲಿ ಬಹಳಷ್ಟಿದ್ದಾವೆ, ಹೋಗಬಾರದಂತಹ ಜಾಗಗಳು. ಆ ಅಗಮ್ಯ ಸ್ಥಾನಗಳಿಗೆ ಅಭಿಮಾನಿಗಳಾದ ದೇವತೆಗಳೇ ಈ ಜಾಮಿಯ ಮಕ್ಕಳು. ಅದರಲ್ಲಿ ಸ್ವರ್ಗಾಭಿಮಾನಿ ದೇವತೆಯೂ ಕೂಡ ಒಬ್ಬ ಇದ್ದಾನೆ, ಅವನು ಜಾಮಿಯ ಮಗ. ಬಹಳಷ್ಟು ಜನ ಜಾಮಿಯ ಮಕ್ಕಳು ಅಗಮ್ಯ ಸ್ಥಾನಗಳಿಗೆ ಅಭಿಮಾನಿ ದೇವತೆಗಳು. ಒಬ್ಬ ಸ್ವರ್ಗಾಭಿಮಾನಿ ದೇವತೆ ಜಾಮಿಯ ಮಗ. ಆ ಸ್ವರ್ಗಾಭಿಮಾನಿ ದೇವತೆ ಆದ ಜಾಮಿಯ ಮಗ ಏನಿದ್ದಾನಲ್ಲ, ಅವನ ಮಗನೇ ನಂದಿ. ಎಲ್ಲರ ಹೆಸರನ್ನು ಹೇಳೋದಿಲ್ಲ, ಅಷ್ಟೇ ಹೇಳ್ಬಿಡ್ತಾರೆ. ಜಾಮಿ ಅನ್ನೋಳ ಮಕ್ಕಳು ಭೂಮಿಯ ದುರ್ಗಗಳಿಗೆ, ಭುವೋ ದುರ್ಗಾಣಿ ಜಾಮೇಯಾಹ, ಅಗಮ್ಯ ಸ್ಥಾನಗಳಿಗೆ ಅಭಿಮಾನಿ ದೇವತೆಗಳು. ಚಟ್ಟಿ ವ್ಯಾಖ್ಯಾನದಲ್ಲಿ, ವಿಜಯಧ್ವಜ ತೀರ್ಥರ ವ್ಯಾಖ್ಯಾನದಲ್ಲಿ ದುರ್ಗಾಣಿ ಅಂತನ್ನೋ ಶಬ್ದಕ್ಕೆ ಅಗಮ್ಯ ಸ್ಥಾನಾನಿ ಅಂತ ಬರೀತಾರೆ. ಭೂಮಿಯ ಅಗಮ್ಯ ಸ್ಥಾನಗಳು, ಹೋಗಬಾರದ ಜಾಗಗಳು, ಅಂತಹ ಅಗಮ್ಯ ಸ್ಥಾನಗಳ ಅಭಿಮಾನಿಗಳು ಜಾಮಿಯ ಮಕ್ಕಳು.
ಒಬ್ಬ ಮಾತ್ರ ಸ್ವರ್ಗಾಭಿಮಾನಿ ಜಾಮಿ ಮಗ ಇದ್ದಾನೆ. ಆ ಸ್ವರ್ಗಾಭಿಮಾನಿಯಾದ ಜಾಮಿಯ ಮಗನಿಂದ ಹುಟ್ಟಿದವನು ನಂದಿ ಅಂತ ಅರ್ಥ. ತಥೋ ಅಭವತ್. ಸ್ವರ್ಗ ಅಂತಂದ್ರೆ ಸ್ವರ್ಗಾಭಿಮಾನಿ ದೇವತೆ ಅಂತ ಅರ್ಥ. ತತಃ ಅಂದ್ರೆ ಸ್ವರ್ಗನಿಂದ, ಅಂದ್ರೆ ಸ್ವರ್ಗಾಭಿಮಾನಿಯಾದ ಆ ದೇವತೆಯಿಂದ ನಂದಿ ಹುಟ್ಟಿದ. ಕಕುಭ ಸಂಕಟಶ್ಚಾಸೀತ್ ಕೀಕಟಸ್ತನಯೋ ಯತಃ ಭುವೋ ದುರ್ಗಾಣಿ ಜಾಮೇಯಾಃ ಸ್ವರ್ಗೋ ನಂದಿಸ್ತತೋಭವತ್. ವಿಶ್ವೇ ದೇವಾಸ್ತು ವಿಶ್ವಾಯಾಂ ಅಪ್ರಜಾಂಸ್ತಾನ್ ಪ್ರಚಕ್ಷತೆ ಸಾಧ್ಯ ಗಣಾಸ್ತು ಸಾಧ್ಯಾಯಾಂ ಅರ್ಥಸಿದ್ಧಿಸ್ತು ತತ್ಸುತಃ. ಆಮೇಲೆ ವಿಶ್ವ ಅಂತನ್ನವಳು ಮತ್ತೊಬ್ಬ ಹೆಂಡತಿ. 1 2 3 4 5ನೇಯವಳು ಇವಳು. 5ನೇಯವಳು ವಿಶ್ವ, ಧರ್ಮನ ಹೆಂಡತಿ. ಆ ವಿಶ್ವಾಳಲ್ಲಿ ಹುಟ್ಟಿದವರೇ ವಿಶ್ವೇ ದೇವತೆಗಳು. ಶ್ರಾದ್ದದಲ್ಲಿ ನಾವು ಆರಾಧನೆ ಮಾಡಲೇಬೇಕಾಗಿರ್ತಕ್ಕಂತಹ ದೇವತೆಗಳಿದ್ದಾರಲ್ಲ, ವಿಶ್ವೇ ದೇವತೆಗಳು. ದೇವತೆಗಳಿಗಿಂತ ಮೊದಲು ಆರಾಧ್ಯರಾಗಿರ್ತಕ್ಕಂತಹ ವಿಶ್ವೇ ದೇವತೆಗಳೇನಿದ್ದಾರೆ ಅವರು ಈ ವಿಶ್ವಯ ಮಕ್ಕಳು. ಯಮಧರ್ಮನ ಹೆಂಡತಿಯಾದ ವಿಶ್ವ ಎಂಬಲ್ಲಿ ಹುಟ್ಟಿದಂತಹ ಮಕ್ಕಳೇ ವಿಶ್ವೇ ದೇವತೆಗಳು. ಆ ವಿಶ್ವೇ ದೇವತೆಗಳಿಗೆ ಮುಂದೆ ಮಕ್ಕಳಾಗಲಿಲ್ಲ. ಅಪ್ರಜಾಂಸ್ತಾನ್ ಪ್ರಚಕ್ಷತೆ, ವಿಶ್ವೇ ದೇವತೆಗಳಿಗೆ ಮಕ್ಕಳಿಲ್ಲ. ಆದರೆ ಎಲ್ಲಾ ಮಕ್ಕಳನ್ನೂ ಕೂಡ ಸಂತತಿಯನ್ನ ಪಿತೃದೇವತೆಗಳಿಗೆ ಅನುಗ್ರಹ ಮಾಡೋರೇ ಈ ವಿಶ್ವೇ ದೇವತೆಗಳು. ಅವರಿಗೆ ಮಾತ್ರ ಮಕ್ಕಳಿಲ್ಲ. ವಿಶ್ವೇ ದೇವಾಂಸ್ತು ವಿಶ್ವಾಯಾಂ ಅಪ್ರಜಾಂ ಸ್ಥಾನ್ ಪ್ರಚಕ್ಷತೆ. ಅಪ್ರಜಾನ್, ಅವರಿಗೆ ಮಕ್ಕಳಿಲ್ಲ. ಆಮೇಲೆ ಸಾಧ್ಯ ಅಂತ ಮುಂದಿನವಳು, ಧರ್ಮನ ಹೆಂಡತಿ ಸಾಧ್ಯ ಅಂತ. ಆ ಸಾಧ್ಯ ಅನ್ನೋಲ್ಲಿ ಹುಟ್ಟಿದವರೆಲ್ಲ ಸಾಧ್ಯರು ಎಂಬ ದೇವತೆಗಳು. ಸಾಧ್ಯರು ಅಂತೇನು ಕರೀತಾರೆ ಆ ದೇವತೆಗಳೆಲ್ಲ ಇವಳಲ್ಲಿ ಹುಟ್ಟಿದವರು. ಆ ಸಾಧ್ಯರು ಏನಿದ್ದಾರೆ ಅವರ ಮಗ ಅರ್ಥಸಿದ್ಧಿ ಅಂತ ಒಬ್ಬ. ವಿಶ್ವೇ ದೇವಾಸ್ತು ವಿಶ್ವಾಯಾಂ ಅಪ್ರಜಾಂಸ್ತಾನ್ ಪ್ರಚಕ್ಷತೆ ಸಾಧ್ಯ ಗಣಾಸ್ತು ಸಾಧ್ಯಾಯಾಂ ಅರ್ಥಸಿದ್ಧಿಸ್ತು ತತ್ಸುತಃ. ಮರುತ್ವಾಂಶ್ಚ ಜಯಂತಶ್ಚ ಮರುತ್ವತ್ಯಾಂ ಬಭೂವತುಃ ಜಯಂತೋ ವಾಸುದೇವಾಂಶಃ ಉಪೇಂದ್ರ ಇತಿ ಯಂ ವಿದುಃ. ಆಮೇಲೆ ಮರುತ್ವತಿ ಅಂತ ಮತ್ತೊಬ್ಬ ಹೆಂಡತಿ ಇದ್ದಾಳಲ್ಲ ಧರ್ಮನಿಗೆ. ಆ ಮರುತ್ವತಿಯಲ್ಲಿ ಮರುತ್ವಂತ ಮತ್ತು ಜಯಂತ ಅಂತ ಇಬ್ರು ಮಕ್ಕಳು ಹುಟ್ಟಿದರು. ಮರುತ್ವತಿಯ ಮಕ್ಕಳು ಮರುತ್ವಾನ್ ಮತ್ತು ಜಯಂತ ಇಬ್ರು ಮಕ್ಕಳು. ಈ ಜಯಂತ ಅನ್ನೋನೇನಿದ್ದಾನಲ್ಲ, ಈ ಜಯಂತನಿಗೆ ಉಪೇಂದ್ರ ಎಂಬ ಹೆಸರಿನ ವಾಸುದೇವನ ಒಂದು ಅಂಶ ಇದೆ ಇವನಲ್ಲಿ. ಜಯಂತೋ ವಾಸುದೇವಾಂಶ ಉಪೇಂದ್ರ ಇತಿ ಯಂ ವಿದುಹು ಅಂತ. ಅಂದ್ರೆ ಉಪೇಂದ್ರ ಅನ್ನೋ ಹೆಸರಿನ ಭಗವಂತ ವಾಸುದೇವ ಏನಿದ್ದಾನೆ, ಆ ಉಪೇಂದ್ರ ನಾಮಕನಾದ ವಾಸುದೇವನ ಒಂದು ಅಂಶ ಈ ಜಯಂತನ ಒಳಗೆ ಇದೆ. ಅವನು ಈ ಮರುತ್ವತಿಯ ಮಗ. ಮರುತ್ವಾಂಶ ಜಯಂತಶ್ಚ ಮರುತ್ವತ್ಯಾಂ ಬಭೂವತುಃ ಜಯಂತೋ ವಾಸುದೇವಾಂಶಃ ಉಪೇಂದ್ರ ಇತಿ ಯಂ ವಿದುಃ. ಮೌಹೂರ್ತಿಕಾ ದೇವಗಣಾಃ ಮುಹೂರ್ತಾಯಾಶ್ಚ ಜಗ್ನಿರೆ ಯಥಾ ಫಲಂ ಪ್ರಯಚ್ಛಂತಿ ಭೂತಾನಾಂ ಸ್ವಸ್ವಕಾಲಜಂ. ಮುಂದಿನ ಹೆಂಡತಿ ಮುಹೂರ್ತ ಅಂತ. ಮುಹೂರ್ತ ಅಂತನ್ನವಳೇನಿದ್ದಾಳೆ ಅವಳಲ್ಲಿ ಹುಟ್ಟಿದವರು ಯಾರು ಅಂದ್ರೆ ಮುಹೂರ್ತಗಳಿಗೆ ಅಭಿಮಾನಿಗಳಾದ ದೇವತೆಗಳು. ಅನೇಕ ಮುಹೂರ್ತಗಳೇನಿದ್ದಾವಲ್ಲ ಆ ಮುಹೂರ್ತಾಭಿಮಾನಿಗಳಾದ ದೇವತೆಗಳು ಅಂತ ಬಹಳಷ್ಟು ಜನ ಇದ್ದಾರೆ. ಆ ಎಲ್ಲ ಮುಹೂರ್ತಾಭಿಮಾನಿ ದೇವತೆಗಳು ಹುಟ್ಟಿದ್ದು ಈ ಮುಹೂರ್ತ ಎಂಬುವಳಲ್ಲಿ. ಧರ್ಮನ ಹೆಂಡತಿ ಮುಹೂರ್ತ ಎಂಬುವಳ ಮಕ್ಕಳೇ ಮುಹೂರ್ತಾಭಿಮಾನಿ ದೇವತೆಗಳು. ಅನೇಕ ಮುಹೂರ್ತಗಳಿದ್ದಾವೆ, ಅಭಿಜಿತ್ ಮೊದಲಾದಂತಹ ಅನೇಕ ಮುಹೂರ್ತಗಳು. ಆ ಎಲ್ಲ ಮುಹೂರ್ತಾಭಿಮಾನಿ ದೇವತೆಗಳಿಗೆ
ಜನ್ಮವನ್ನ ಕೊಟ್ಟವಳು ಈ ಮುಹೂರ್ತ ಎಂಬತಕ್ಕಂಥವಳು ಧರ್ಮನ ಹೆಂಡತಿ. ಇವ್ರೇನ್ ಮಾಡ್ತಾರೆ ಅಂದ್ರೆ ಎಲ್ಲಾ ಜನರಿಗೂ ಕೂಡ ತಮ್ಮ ತಮ್ಮ ಮುಹೂರ್ತಗಳಲ್ಲಿ ಉಂಟಾಗುವ ಫಲಗಳನ್ನ ಸರಿಯಾಗಿ ಆಯಾ ಜನರಿಗೆ ಕೊಡ್ತಾರಂತೆ. ಅವರವರ ಮುಹೂರ್ತಗಳೇನಿದ್ದಾವೆ ಆ ಮುಹೂರ್ತಗಳಲ್ಲಿ ಏನೇನು ಫಲಗಳನ್ನು ಕೊಡಬೇಕೋ ಆ ಫಲಗಳನ್ನು ಅವರು ಆ ಎಲ್ಲ ಜನಗಳಿಗೆ ಕೊಡ್ತಾರೆ. ಸ್ವಸ್ವಕಾಲಜಂ ಪ್ರಯಚ್ಛಂತಿ ಯಥಾ ಫಲಂ. ಸ್ವಸ್ವಕಾಲಜಂ ತಮ್ಮ ತಮ್ಮ ಮುಹೂರ್ತ ಕಾಲಗಳಲ್ಲಿ ಏನೇನು ಫಲ ಇದೆಯೋ ಆ ಫಲಗಳನ್ನು ಎಲ್ಲ ಜನರಿಗೆ ಕೊಡ್ತಾರೆ. ಅವರೇ ಈ ಮುಹೂರ್ತಾಭಿಮಾನಿ ದೇವತೆಗಳು. ಮುಹೂರ್ತಿಕಾ ದೇವಗಣಾಃ ಮುಹೂರ್ತಾಯಾಶ್ಚ ಜಜ್ಞಿರೆ ಯಥಾ ಫಲಂ ಪ್ರಯಚ್ಛಂತಿ ಭೂತಾನಾಂ ಸ್ವಸ್ವಕಾಲಜಂ. ಸಂಕಲ್ಪಾಯಾಶ್ಚ ಸಂಕಲ್ಪಃ ಕಾಮಃ ಸಂಕಲ್ಪಜಃ ಸ್ಮೃತಃ ವಸವೋಷ್ಟೌ ವಸೋಪುತ್ರಾಃ ತೇಷಾಂ ನಾಮಾನಿ ಮೇ ಶೃಣು. ಮತ್ತೊಬ್ಬ ಮಗಳು ಸಂಕಲ್ಪ ಅಂತ. ಆ ಸಂಕಲ್ಪ ಎಂಬುವಳಲ್ಲಿ ಹುಟ್ಟಿದ ಮಗನೇ ಸಂಕಲ್ಪ. ಧರ್ಮರಾಜನ ಹೆಂಡತಿ ಸಂಕಲ್ಪ ಅಂತ. ಅವಳಲ್ಲಿ ಹುಟ್ಟಿದ ಮಗ ಸಂಕಲ್ಪ. ಸಂಕಲ್ಪನ ಮಗ ಕಾಮ. ಇಷ್ಟಾದ ಮೇಲೆ ಇನ್ನು ಉಳಿದದ್ದು ವಸು ಎಂಬುವಳನ್ನ ಮಧ್ಯದಲ್ಲಿ ಬಿಟ್ಟಿದ್ದಾರೆ. 10 ಜನ ಮಕ್ಕಳ ವಿವರಣೆಯನ್ನ ಕ್ರಮವಾಗಿ ಹೇಳ್ತಾ ಬಂದ್ರು. ಮಧ್ಯದಲ್ಲಿ ವಸು ಅಂತನ್ನವಳನ್ನ ಬಿಟ್ಟು ಮುಹೂರ್ತ ಸಂಕಲ್ಪರ ಬಗ್ಗೆ ಹೇಳಿದ್ರು. ಆ ವಸು ಅಂತನ್ನವಳ ಬಗ್ಗೆ ಈಗ ಹೇಳ್ತಾ ಇದ್ದಾರೆ. ಕೊನೆಗೆ ತಗೊಳ್ತಾರೆ ಅವಳನ್ನ. ಯಾಕೆ ಅವಳನ್ನ ಬಿಟ್ಟು ಕೊನೆಗೆ ತಗೊಂಡಿದ್ದಾರೆ ಅಂದ್ರೆ ಅವರು ಅದರ ವಿವರಣೆ ಸ್ವಲ್ಪ ಜಾಸ್ತಿ ಹೇಳಲಿಕ್ಕಿದೆ ಅವರ ಬಗ್ಗೆ. ಅದಕ್ಕೋಸ್ಕರ ವಸು ಅಂತನ್ನವಳ ಮಕ್ಕಳು ಅಷ್ಟವಸುಗಳು. ಮನ ಹೆಂಡತಿ ವಸು ಎಂಬವಳಲ್ಲಿ ಹುಟ್ಟಿದ ಮಕ್ಕಳೇ 8 ಜನ ವಸುಗಳು. ಅಷ್ಟವಸುಗಳು ಅಂತ ಅವರನ್ನ ಕರೀತಾರೆ. ಆ ಅಷ್ಟವಸುಗಳ ಹೆಸರನ್ನ ಹೇಳ್ತೇನೆ ಕೇಳು ಅಂತಾರೆ. ಸಂಕಲ್ಪಾಯಾಶ್ಚ ಸಂಕಲ್ಪಃ ಕಾಮಃ ಸಂಕಲ್ಪಜಃ ಸ್ಮೃತಃ ವಸವೋಷ್ಟೌ ವಸೋಪುತ್ರಾಃ ತೇಷಾಂ ನಾಮಾನಿ ಮೇ ಶೃಣು. ಆ ವಸುಗಳು ಅಷ್ಟವಸುಗಳೇನಿದ್ದಾರೆ ಅವರ ಹೆಸರು ಏನು ಅಂದ್ರೆ ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿಃ ದೋಷೋ ವಸ್ತುರ್ವಿಭಾವಸುಃ ದ್ರೋಣಸ್ಯಾಭಿಮತೆ ಪತ್ನ್ಯಾ ಹರ್ಷ ಶೋಕ ಭಯಾದಯಃ. 8 ಜನ ವಸುಗಳಿದ್ದಾರಲ್ಲ ಅಷ್ಟವಸುಗಳು ಯಾರು ಅಂದ್ರೆ ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ದೋಷ, ವಸ್ತು, ವಿಭಾವಸು ಅಂತ ಹೀಗೆ ಒಟ್ಟು 8 ಜನ ಅಷ್ಟವಸುಗಳು. ಇವರ ಹೆಸರನ್ನ ಬೇರೆ ಕಡೆಯಲ್ಲಿ ಬೇರೆ ರೀತಿಯಲ್ಲಿ ಹೇಳ್ತಾರೆ, ಸ್ವಲ್ಪ ವ್ಯತ್ಯಾಸವಾಗಿ ಬರುತ್ತೆ. ಆದರೆ ಇವರೇ ಅವರಿಗೆ ಹೆಸರು ಇನ್ನೊಂದು ಹೆಸರು ಅಷ್ಟೆ. ಬೇರೆ ಕಡೆಯಲ್ಲಿ ನೀವು ಅಷ್ಟವಸುಗಳ ಹೆಸರನ್ನ ಬೇರೆ ರೀತಿಯಲ್ಲಿ ಕೇಳಿರ್ಬೋದು, ಸ್ವಲ್ಪ ವ್ಯತ್ಯಾಸವಾಗಿ ಕೇಳಿರ್ಬೋದು. ಅದು ಇವರೇ, ಬೇರೆ ಏನಲ್ಲ, ಅವರಿಗೇನೆ ಮತ್ತೊಂದು ಹೆಸರು ಅಷ್ಟೆ. ದ್ರೋಣ, ಪ್ರಾಣ, ಧ್ರುವ, ಅರ್ಕ, ಅಗ್ನಿ, ಆಮೇಲೆ ದೋಷ, ವಸ್ತು, ವಿಭಾವಸು ಅಂತ ಇದು 8 ಜನ ಅಷ್ಟವಸುಗಳ ಹೆಸರು. ವಸುವಿನ ಮಕ್ಕಳಿವರು. ಇದರಲ್ಲಿ ಮೊದಲನೇ ಅವನು ದ್ರೋಣ. ದ್ರೋಣನ ಹೆಂಡತಿ ಅಭಿಮತಿ ಅಂತ. ಆ ಅಭಿಮತಿ ಮತ್ತು ದ್ರೋಣನ ಮಕ್ಕಳೇನಿದ್ದಾರೆ ಅವರು ಹರ್ಷ ಶೋಕ ಭಯ ಮೊದಲಾದವರು, ಇವುಗಳ ಅಭಿಮಾನಿ ದೇವತೆಗಳು. ಈ ನಮಗೆಲ್ಲ ಆಗುವಂತಹ ಹರ್ಷ ಶೋಕ ಭಯಾದಯ, ಹರ್ಷ ಮತ್ತು ಶೋಕ ಭಯ ಇವುಗಳಿಗೆಲ್ಲ ಅಭಿಮಾನಿಗಳಾದ ದೇವತೆಗಳೇ ದ್ರೋಣನ ಹೆಂಡತಿಯಾದ ಅಭಿಮತಿಯಲ್ಲಿ ಹುಟ್ಟಿದವರು.
ದ್ರೋಣ ಪ್ರಾಣೋ ಧ್ರುವೋರ್ಕೋಗ್ನಿಃ ದೋಷೋ ವಸ್ತುರ್ವಿಭಾವಸುಃ ದ್ರೋಣಸ್ಯಾಭಿಮತೆ ಪತ್ನ್ಯಾಃ ಹರ್ಷಶೋಕಭಯಾದಯಃ. ಎರಡನೆಯವನು ಪ್ರಾಣ. ಅಷ್ಟವಸ್ತುಗಳಲ್ಲಿ ಎರಡನೆಯವನು ಪ್ರಾಣ. ಆ ಪ್ರಾಣನಿಗೆ ಪ್ರಾಣಸ್ಯೋರ್ಜಸ್ವತಿ ಭಾರ್ಯ ಸಹ ಆಯು ಪುರೋಜವಃ ಧ್ರುವಸ್ಯ ಭಾರ್ಯ ಧರಣಿ ತ್ವಸೂತ ವಿವಿಧಾ ಪುರಃ. ಪ್ರಾಣನ ಹೆಂಡತಿ ಊರ್ಜಸ್ವತಿ ಅಂತ. ಈ ಊರ್ಜಸ್ವತಿ ಮತ್ತು ಪ್ರಾಣ ಅಂತೆನ್ನೋ ವಸುಗಳ ಮಕ್ಕಳೇ ಆಯು ಸಹ ಪುರೋಜವ ಅಂತ. ಸಹ ಆಯು ಪುರೋಜವ ಅಂತ 3 ಜನ ಮಕ್ಕಳು. ಊರ್ಜಸ್ವತಿಯಲ್ಲಿ ಹುಟ್ಟಿದ ಪ್ರಾಣನ ಮಕ್ಕಳು. ಪ್ರಾಣ ಅಂತನ್ನೋ ಅಷ್ಟವಸ್ತುಗಳಲ್ಲಿ ಒಬ್ಬ. ಅವನ ಮಕ್ಕಳು ಸಹ ಆಯು ಪುರೋಜವ ಅಂತ 3 ಜನ. ಆಮೇಲೆ 3ನೇ ಅಷ್ಟವಸ್ತುಗಳಲ್ಲಿ 3ನೇವನು ಧ್ರುವ. ಧ್ರುವನ ಹೆಂಡತಿ ಧರಣಿ ಅಂತ. ಈ ಧ್ರುವ ಮತ್ತು ಧರಣಿಯರ ಮಕ್ಕಳು ಯಾರು ಅಂದ್ರೆ ಅನೇಕ ಪಟ್ಟಣಗಳ ಅಭಿಮಾನಿ ದೇವತೆಗಳು. ಪುರಃ ಪಟ್ಟಣಗಳು. ಆ ಎಲ್ಲ ಪಟ್ಟಣಗಳು, ಅನೇಕ ಪಟ್ಟಣಗಳ ಅಭಿಮಾನಿ ದೇವತೆಗಳೇನಿದ್ದಾರೆ ಅವರೆಲ್ಲ ಇವರ ಮಕ್ಕಳು, ಧರಣಿಯ ಮಕ್ಕಳು. ಧ್ರುವ ಮತ್ತು ಧರಣಿಯ ಮಕ್ಕಳು. ಪ್ರಾಣಸ್ಯೋರ್ಜಸ್ವತಿ ಭಾರ್ಯ ಸಹ ಆಯು ಪುರೋಜವಃ ಧ್ರುವಸ್ಯ ಭಾರ್ಯ ಧರಣಿ ತ್ವಸೂತ ವಿವಿಧಾ ಪುರಃ. ಸಾಕು, 12 ಶ್ಲೋಕ ಆಯ್ತು. ಮತ್ತೆ ನಾಳೆ ದಿವಸ ನೋಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಆಚಾರ್ಯ, ಒಂದು ಇಲ್ಲಿ ಜಯಂತ ಅದು ಮರುತ್ವತಿ ಇದು ಮರುತ್ವಾನ್ ಅವ್ರ ಮಗ ಜಯಂತ, ಅದು ಕಾಲಾಭಿಮಾನಿ ದೇವತಾ ಅಲ್ವಾ ಆಚಾರ್ಯ? ಅದು ಅದೇ ಜಯಂತ ಅಲ್ವಾ? ಹೌದು. ಓಕೆ ಆಚಾರ್ಯ, ಜಯಂತ ಅಂದ್ರೆ ಉಪೇಂದ್ರ ಅಂತ ಹೇಳ್ತಾರಲ್ವಾ? ಉಪೇಂದ್ರ ಅಂದ್ರೆ ವಾಮನ ಅಲ್ವಾ? ಜಯಂತ ಅನ್ನೋನು ಇಂದ್ರನ್ ಮಗ ಕೂಡ ಒಬ್ಬ ಜಯಂತ ಇರ್ತಾನಲ್ಲ, ಅವನು ಇವರು ಒಂದೇ ಆಗತ್ತ ಅವಾಗ? ಇದು ಬಂದು ಈ ಜಯಂತ ಲಾರ್ಡ್ ವಿಷ್ಣುದು ಅಂಶ ಇರೋದು ಅಂತ ಹೇಳ್ತಿರಲ್ವಾ? ಇಂದ್ರನ್ ಮಗ ಅಂಶ ಇದೆ. ಹೌದು, ಇಂದ್ರನ ಮಗ ಜಯಂತ ಪಾದಾಭಿಮಾನಿ. ಕರೆಕ್ಟ್. ಅವನು ಬೇರೆ, ಇದು ಈ ಪಾದಾಭಿಮಾನಿ ಆದವನು ಇಂದ್ರನ ಮಗ ಜಯಂತ. ಇವನು ಬೇರೆ. ಧನ್ಯವಾದಗಳು ಆಚಾರ್ಯ. ನೋಡೋಣ ಅದೇನು ವಿಷಯ ಮುಂದೆ ಏನಾರ ಬರುತ್ತಾ ಅಂತ ನೋಡೋಣ. ನಮಸ್ಕಾರ. ಅದೇ ಆಚಾರ್ಯ, ದೇವತಾ ತಾರತಮ್ಯ ಸಂಧಿಲಿ ಜಗನ್ನಾಥ ದಾಸರು ಜಯಂತನ ಇದು ಹೇಳಿದ್ದಾರೆ. ಅದ್ ಸೇಮ್ ಇದು ಇವರು? ಅವನು ಪಾದಾಭಿಮಾನಿಯಾದ ಜಯಂತ, ಇಂದ್ರಪುತ್ರ. ಅವನು ಇಂದ್ರನ ಮಗ. ಹೌದು. ಇವನು ಊರ್ಜಸ್ವತಿಯ ಮಗ ಅಲ್ವಾ? ಇವನು ಮರುತ್ವತಿಯ ಮಗ. ಇವನು ಮರುತ್. ಅವನು ಬೇರೆ, ಇವನು ಬೇರೆ. ಅಲ್ಲ, ಅವರು ಮೆನ್ಷನ್ ಮಾಡಿರೋದು ಈ ಜಯಂತನ ಆ ಜಯಂತ ಅಲ್ಲ ಅಂತ. ಈ ಜಯಂತ ಅಲ್ಲ, ಆ ಜಯಂತ ಬೇರೆ. ಓಕೆ ಓಕೆ. ಅದೇ ಇದ್ರ ರಾಮಾಯಣಲ್ಲಿ ಸೀತೆಗೆ ಮಾಡ ಆ ಜಯಂತನ? ಹೌದು, ಆ ಜಯಂತನೇ ಅವನು ಪಾದಾಭಿಮಾನಿ ಜಯಂತ. ಓಕೆ, ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಗುರುಗಳೇ. ಅಚ್ಚಾ, ಇನ್ನೂ ಒಂದೇ ಒಂದು ಪ್ರಶ್ನೆ ಆದ್ರೆ, ಈ ಅಷ್ಟವಸ್ತು ಹೇಳುವಾಗ ಸತ್ಯಧರ್ಮರು ಏನೋ ಒಂದು ವಿಷಯ ಹೇಳ್ತಾರೆ. ಇದು ನಾನು ವಸುಹು ಅಷ್ಟಮಿ ಕಿಮಿತಿ ಅನ್ಯೇ ನಿರೂಪಿತ ಯದ್ ಇದಾನಿಂ ನಿಬಂಧಸ್ಯ, ಅದು ಆ ವಾಕ್ಯ ಅದು ಏನೋ ಅರ್ಥದ್ವಂದ್ವ ಯುಕ್ತ ಎಲ್ಲ ಹೇಳ್ತಾರೆ. ಏನದು, ಯಾಕೆ ಅದು ಹೇಳಬೇಕು ಅವರು ಸತ್ಯಧರ್ಮ ಅಂತ? ಏನ್ ಹೇಳಿದ್ದಾರೆ? ಎಷ್ಟನೇ ಶ್ಲೋಕದಲ್ಲಿ? ಅದು ಇಂದಿನ ಶ್ಲೋಕ 10ನೇ ಶ್ಲೋಕದಲ್ಲಿ ಬರುತ್ತೆ. ನಾನು ವಸುಹು ಅಷ್ಟಮಿ ಕಿಂ ಇತ್ಯಂತೆ ನಿರೂಪಿತ
ಯದಿದಾನೀಂ ನಿಬಂಧಸ್ಯ ಕಶ್ಚಿದಸ್ತಿ ಅನುಬಂಧೋ ಅಂತ ತರ್ಹಿ ನಿರ್ದೇಶ ಸಮಯಃ ಏವ ಕಿಂ ತಥಾ ನಿರ್ದೇಶೋ ನ ಕೃತಃ ಇತಿ ಚೇತನ ಅರ್ಥದ್ವಂದ್ವಯುಕ್ತತಾ ಪ್ರಯುಕ್ತ ಡೋಲಾಯಮಾನ ಮಾನಸೋ ವ್ಯಾಸಃ ಏವಂ ಶಶಂಸ ತಥಾ ಹಿ ಉತ್ಪತ್ತಿಕ್ರಮಂ ಕ್ರಮಂ ಚ ಕನ್ಯಾ ವಿತರಣಸ್ಯ ಚ ಆಲೋಚ್ಯ ಪ್ರಾಚ್ಯೂಚೆ ಶುಚೀಕಟಾಹನಯೇನ ವಸುವಂಶಃ ಸುವಿಸ್ತೃತಃ ಇತಿ ಪಶ್ಚಾತ್ ತಮ್ ಓಚೆ ಇತಿ ಸಮಾಧ್ಯುಪಪತ್ತೇಹೇ. ಅದೇ ನಾ ಹೇಳಿದ್ನಲ್ಲ, ಲೈನಿಗೆ ಹೇಳ್ತಾ ಬರುವಾಗ ವಸು ಮಧ್ಯದಲ್ಲಿ ಬರ್ತಾನೆ. ಆ ವಸುವನ್ನು ಬಿಟ್ಟು ಉಳಿದವ್ರದ್ದು ಹೇಳಿದ್ದಾರೆ. 10 ಜನ ಹೆಂಡತಿಯರ ವಿವರಣೆಯನ್ನು ಲೈನಿಗೆ ಹೇಳ್ತಾ ಬರುವಾಗ ವಸುವನ್ನು ಬಿಟ್ಟು ಎಲ್ಲ ಪೂರ್ತಿ ಮುಗಿಸಿದ ಮೇಲೆ ಕೊನೆಗೆ ವಸು ತಗೊಂಡಿದ್ದಾರೆ. ಯಾಕೆ ಹಾಗೆ ಮಾಡಿದ್ರು? ಲೈನಿಗೆ ಹೇಳುವಾಗ ಲೈನಿಗೆ ಹೇಳಬೇಕಲ್ವಾ? ವಸು ಬಗ್ಗೆ ಹೇಳೋದಿದ್ರೆ ಏನಿದ್ರೆ ಹೇಳೋದಾದ್ರೂ ಅದನ್ನೆಲ್ಲ ಅಲ್ಲೇ ಹೇಳಬೇಕಾಗಿತ್ತಲ್ವಾ? ಯಾಕೆ ಅದನ್ನ ಕೊನೆಗೆ ತಗೊಂಡ್ರು ವೇದವ್ಯಾಸದೇವರು? ಮೊದಲು ತಗೊಳ್ಬೇಕಾ? ಅರ್ಥದ್ವಂದ್ವ ಇದೆ, ಅದನ್ನ ಕೊನೆಗೆ ಹೇಳಬೇಕಾ ಮೊದಲು ಹೇಳಬೇಕಾ ಅಂತ ಡೋಲಾಯಮಾನ ಮನಸ್ಸು ವೇದವ್ಯಾಸದೇವರಿಗೆ. ಈಗಲೇ ಹೇಳಿಬಿಡ್ಲಾ ಆಮೇಲೆ ಹೇಳಲಾ ಅಂತ ಡೋಲಾಯಮಾನ ಮನಸ್ಸಿನಲ್ಲಿ ಕೊನೆಗೆ ಹೇಳಿದ್ರು. ಯಾಕೆ ಅಂತಂದ್ರೆ ಸೂಚೀಕಟಾಹನ್ಯಾಯ ಅಂತ. ಸೂಚೀಕಟಾಹನ್ಯಾಯ ಅಂತಂದ್ರೆ ಚಿಕ್ಕದು ಯಾವುದಿದೆ ಅದನ್ನು ಮೊದಲು ಹೇಳಿ ಮುಗಿಸಿಬಿಡೋದು, ದೊಡ್ಡದನ್ನು ಆಮೇಲೆ ತಗೊಳ್ಳೋದು. ಇದು ಸೂಚೀಕಟಾಹನ್ಯಾಯ ಅಂತ. ಒಬ್ಬ ಸೂಜಿ ಮಾಡಿಕೊಡು ಅಂತ ಬರ್ತಾನೆ, ಒಬ್ಬ ಕಟಾಹ ಮಾಡಿಕೊಡು ಅಂತ ಬರ್ತಾನೆ. ಕಟಾಹ ಮಾಡಿಕೊಡು ಅಂತ ಮೊದಲು ಬಂದು ಹೇಳಿರ್ತಾನೆ ಒಬ್ಬನು, ಆಮೇಲೆ ಒಬ್ಬ ಬಂದು ಸೂಜಿ ಮಾಡಿಕೊಡು ಅಂತ ಹೇಳ್ತಾನೆ. ಆದರೆ ಮೊದಲು ಬಂದವನು ಕಟಾಹ ಮಾಡಿಕೊಡು ಅಂತ ಹೇಳಿದವನು, ಆದರೆ ಸೂಜಿಯನ್ನೇ ಮೊದಲು ಮಾಡ್ತಾನೆ ಅವನು. ಸೂಜಿಯನ್ನ ಆಮೇಲೆ ಬಂದು ಹೇಳಿದ್ರು ಕೂಡ ಸೂಜಿ ಮಾಡಿಕೊಡು ಅಂತ ಮೊದಲೇ ಮಾಡಿಕೊಟ್ಟು ಅವನಿಗೆ ಸೂಜಿ ಮಾಡಿಕೊಟ್ಟು ಮುಗಿಸಿ ಆಮೇಲೆ ಕಟಾಹ ಮಾಡ್ತಾನೆ. ಯಾಕೆಂದ್ರೆ ಸೂಜಿ ಮಾಡೋದು ಬಹಳ ಚಿಕ್ಕದನ್ನ ಬೇಗ ಮಾಡಿ ಮುಗಿಸ್ಬಿಡ್ಬೋದು, ಅವನಿಗೆ ಮಾಡಿಕೊಟ್ಟು ಕಳಿಸ್ಬಿಡ್ತಾನೆ. ಆಮೇಲೆ ಕಟಾಹ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹೀಗೆ ಚಿಕ್ಕದ ಕೆಲಸವನ್ನು ಮೊದಲು ಮಾಡಿ ಮುಗಿಸ್ಬಿಡೋದು, ದೊಡ್ಡದನ್ನ ಆಮೇಲೆ ನಿಧಾನಕ್ಕೆ ಹೇಳೋದು. ಹಾಗಾಗಿ ವಸುಗಳ ಬಗ್ಗೆ ತುಂಬಾ ವಿಷಯ ಹೇಳಲಿಕ್ಕಿದೆ. ಆದ್ರಿಂದ ಅದನ್ನ ನಿಧಾನಕ್ಕೆ ಕೊನೆಗೆ ಆಮೇಲೆ ಹೇಳೋಣ ಅಂತ ಅದನ್ನ ಬಿಟ್ಟು ಇವರಿಬ್ಬರದನ್ನು ಹೇಳಿ ಮುಗಿಸಿಬಿಟ್ರು. 10 ಜನರದ್ದು ಮುಗಿದ ಮೇಲೆ ಕೊನೆಗೆ ಅದನ್ನು ತಗೊಂಡ್ರು ಅಂತ. ಇದು ಸೂಚೀಕಟಾಹನ್ಯಾಯ. ಆಚಾರ್ಯ ದ್ರೋಣಾಂಬ ವಸು ಅವ್ರ ತಾನ ಭೀಷ್ಮರಾಗಿ ಬರ್ತಾರ? ಅವ್ರೇ ಅಲ್ಲ ಅಷ್ಟವಸುಗಳಲ್ಲಿ ಕೊನೆ ವಸು ವಿಭಾವಸು. ಅವನಿಗೆ ದ್ಯು ಅಂತ ಮತ್ತೊಂದು ಹೆಸರು, ದ್ಯುನಾಮಕ ವಸು ಅಂತ ಹೇಳ್ತಾರೆ. ದ್ಯು ಅನ್ನೋದು ಅವನಿಗೆ ಮತ್ತೊಂದು ಹೆಸರು. ಆಚಾರ್ಯ ಧನ್ಯವಾದ. 8ನೇ ವಸು ಕೊನೆಯವನವನು. ಸೊ ಇದು ದಕ್ಷ ಪ್ರಜಾಪತಿ ಇದು 60 ಹೆಣ್ಮಕ್ಳು ಇದರಿಂದ ಹುಟ್ಟಿದ ಎಲ್ಲ ಮುಂದೆ ಎಲ್ಲ ದೇವತೆಗಳೇ ಬರ್ತಾರೆ ಆಚಾರ್ಯ. ಎಲ್ಲ ಪೂರ್ತಿ ದೇವತೆಗಳೇ ಎಲ್ಲ ದೇವತೆಗಳು. ಹೌದು. ಓಕೆ, ಆಯ್ತು ಆಚಾರ್ಯ. ನಮಸ್ಕಾರ ಆಚಾರ್ಯ. ಹರೇ ನಮಃ. ಹರೇ ನಮಃ ಆಚಾರ್ಯ. ನಮಸ್ಕಾರ. ಹರೇ ಶ್ರೀನಿವಾಸ. ನಮಸ್ಕಾರ ಗುರುಗಳೇ. ಶ್ರೀನಿವಾಸ ಗುರುಗಳೇ.